ನಮಸ್ಕಾರ. ಮುಖ್ಯಾಂಶಗಳು. 3 ರಾಜ್ಯಗಳ ಪ್ರವಾಸದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೊದಲ ಚರಣದಲ್ಲಿ ಇಂದು ಬಿಹಾರಕ್ಕೆ ಭೇಟಿ. ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಒತ್ತು, ಭಾಷೆ ಸಂಸ್ಕೃತಿಯ ಮಹತ್ವ ಅರಿಯಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಐಎಂಎನಲ್ಲಿ ಹಣ ಕಳೆದುಕೊಂಡವರಿಗೆ ಶೀಘ್ರ ಮರುಪಾವತಿ, ರಂಜಾನ್ ವೇಳೆಗೆ ಹಿಂದಿರುಗಿಸಲು ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಟೂರ್ನಿ, ಬಾಂಗ್ಲಾದೇಶ ವಿರುದ್ಧ ನ್ಯೂಜಿಲೆಂಡ್ಗೆ ಗೆಲುವು. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಮಾರ್ಚ್ 1ರವರೆಗೆ ಬಿಹಾರ, ಮಧ್ಯಪ್ರದೇಶ ಮತ್ತು ಗುಜರಾತ್ ಪ್ರವಾಸ ಕೈಗೊಂಡಿದ್ದಾರೆ. ಇದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಿಹಾರದ ಪಾಟ್ನಾದಲ್ಲಿರುವ ಪಾಟ್ನಾ ವೈದ್ಯಕೀಯ ಕಾಲೇಜಿನ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಮಧ್ಯಪ್ರದೇಶದ ಛತ್ತರ್ಪುರದ ಗದಾದಲ್ಲಿ ಶ್ರೀ ಭಾಗೇಶ್ವರ ಜನಸೇವಾ ಸಮಿತಿ ಆಯೋಜಿಸಿರುವ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಗುಜರಾತ್ನ ಕೇವಾಡಿಯಾದಲ್ಲಿ ಏಕತಾ ಪ್ರತಿಮೆಗೆ ಗೌರವ ಸಲ್ಲಿಸಲಿದ್ದು ನರ್ಮದಾ ಆರತಿಯನ್ನು ವೀಕ್ಷಿಸಲಿದ್ದಾರೆ. ಇದೇ 27ರಂದು ಕೇವಾಡಿಯಾದಲ್ಲಿರುವ ಏಕತಾ ಕೌಶಲ್ಯ ಅಭಿವೃದ್ಧಿ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಅಹಮದಾಬಾದ್ನಲ್ಲಿರುವ ರಾಷ್ಟ್ರೀಯ ವಿನ್ಯಾಸ ಸಂಸ್ಥೆಯ 44ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಇದೇ 28ರಂದು ಗಾಂಧಿನಗರದಲ್ಲಿರುವ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯದ 3ನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ದಿನ ರಾಷ್ಟ್ರಪತಿಗಳು ಭುಜ್ನಲ್ಲಿರುವ ಸ್ಮೃತಿವನ್ ಭೂಕಂಪ ಸ್ಮಾರಕಕ್ಕೆ ಭೇಟಿ ನೀಡಲಿದ್ದಾರೆ. ಮಾರ್ಚ್ 1ರಂದು ರಾಷ್ಟ್ರಪತಿಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಧೋಲಾವೀರಕ್ಕೆ ಭೇಟಿ ನೀಡಲಿದ್ದಾರೆ. ಜಾಗತಿಕ ದಕ್ಷಿಣದ ಮಹಿಳಾ ಶಾಂತಿ ಪಾಲಕರ ಸಮ್ಮೇಳನದಲ್ಲಿ ಭಾಗವಹಿಸಿದ ಸದಸ್ಯರು ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಿನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದರು. ಮಹಿಳಾ ಶಾಂತಿ ಪಾಲಕರನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಯವರು, ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಮಹಿಳೆಯರ ಉಪಸ್ಥಿತಿಯು ಕಾರ್ಯಾಚರಣೆಯನ್ನು ಹೆಚ್ಚು ವೈವಿಧ್ಯಮಯ ಮತ್ತು ಎಲ್ಲರನ್ನೂ ಒಳಗೊಳ್ಳುವಂತೆ ಮಾಡುತ್ತದೆ ಎಂದು ಹೇಳಿದರು. ಲಿಂಗಾಧಾರಿತ ಹಿಂಸಾಚಾರವನ್ನು ತೊಡೆದುಹಾಕಲು, ವಿಶ್ವಾಸವನ್ನು ಬೆಳೆಸಲು ಮತ್ತು ಸಂವಾದವನ್ನು ಉತ್ತೇಜಿಸಲು ಮಹಿಳಾ ಶಾಂತಿ ಪಾಲಕರು ಉತ್ತಮವಾಗಿ ಸಜ್ಜಾಗಿದ್ದಾರೆ ಎಂದರು. 2,90,000ಕ್ಕೂ ಹೆಚ್ಚು ಭಾರತೀಯ ಶಾಂತಿ ಪಾಲಕರು 50ಕ್ಕೂ ಹೆಚ್ಚು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕಾರಣಕ್ಕಾಗಿ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ನಿಯೋಜಿಸಲಾದ 9 ಸಕ್ರಿಯ ಕಾರ್ಯಾಚರಣೆಗಳಲ್ಲಿ 5,000ಕ್ಕೂ ಹೆಚ್ಚು ಭಾರತೀಯ ಶಾಂತಿ ಪಾಲಕರಿದ್ದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದರು. Dear peacekeepers, this year marks 25 years since the unanimous adoption of the landmark UN Security Council resolution on women, peace and security. Equality is at the heart of the United Nations Charter and gender equality is an integral part of this vision. Your presence here is symbolic of our common desire for further these principles. I hope that the discussions over the next 2 days will enrich your understanding of the different facets of peacekeeping. I understand that many of you have already served or would be serving in UN peacekeeping missions in various capacities. Having met you, I am reassured that the future holds promise. I extend my best wishes to you. ಚಹಾ ಉದ್ಯಮದ 200 ವರ್ಷಗಳ ಪಯಣ ಮತ್ತು ಕೈಗಾರೀಕರಣದ ಸಂಕೇತವಾಗಿ ಅಸ್ಸಾಂನ ಗುವಾಹಟಿಯ ಸರುಸಾಜಾಯ್ ಕ್ರೀಡಾಂಗಣದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಜುಮೋಯಿರ್ ಬಿನಂದಿನಿ ಬೃಹತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸನ್ಮಾನಿಸಿದರು. ಈ ವೇಳೆ ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ, ಕೇಂದ್ರ ಸಚಿವರಾದ ಎಸ್ ಜೈಶಂಕರ್, ಸರ್ಬಾನಂದ್ ಸೋನೋವಾಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. साथियों, इतनी बड़ी संख्या में
ಬಳಿಕ ಪ್ರಧಾನಿ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ, ಭಾಷೆ ಸಂಸ್ಕೃತಿಗೂ ಆದ್ಯತೆ ನೀಡಲಾಗಿದೆ. ಕೆಲ ತಿಂಗಳ ಹಿಂದೆ ಅಸ್ಸಾಮಿ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದ್ದು ಇದು ಅಸ್ಸಾಂ ಜನರ ದಶಕಗಳ ಬೇಡಿಕೆಯಾಗಿತ್ತು ಎಂದು ತಿಳಿಸಿದರು. ಒಂದು ಕಾಲದಲ್ಲಿ ಅಸ್ಸಾಂ ಸೇರಿದಂತೆ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಯನ್ನು ಕಡೆಗಣಿಸಲಾಗಿತ್ತು. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಹರಿಸಲಾಗಿದೆ. ಸ್ವತಃ ತಾವೇ ಈಶಾನ್ಯ ರಾಜ್ಯಗಳ ಸಂಸ್ಕೃತಿಯ ರಾಯಭಾರಿಯಾಗಿದ್ದೇನೆ. ಅಸ್ಸಾಂನ ಕಾಜಿರಂಗ ಉದ್ಯಾನವನ ಜೈವ ವೈವಿಧ್ಯತೆ ಉಳಿವಿಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಟೀ ತೋಟಗಳು ಪರಿಮಳ ಮತ್ತು ಸೌಂದರ್ಯವನ್ನು ಹೊಂದಿದೆ. ಚಹಾದ ಪರಿಮಳ ಮತ್ತು ಬಣ್ಣ ಚಹಾ ಮಾರಾಟಗಾರರಿಗಿಂತ ಯಾರು ಚೆನ್ನಾಗಿ ಬಲ್ಲವರು? ತಮಗೂ ಕೂಡ ಚಹಾ ತೋಟದೊಂದಿಗೆ ವಿಶೇಷ ಸಂಬಂಧ ಹೊಂದಿರುವುದಾಗಿ ಅವರು ತಿಳಿಸಿದರು. अब आज फिर से एक बार मैं वैसे ही दृश्य का अद्भुत प्रस्तुति का इंतजार कर रहा हूं. मैं इस सांस्कृतिक आयोजन के लिए असम सरकार को और ऊर्जावान मुख्यमंत्री हेमंत बिश्व शर्मा जी को बधाई देता हूं. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ 8,600ಕ್ಕೂ ಅಧಿಕ ನೃತ್ಯಗಾರರ ವಿವಿಧ ಪ್ರದರ್ಶನವನ್ನು ವೀಕ್ಷಿಸಿದರು. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ನಡೆಸಿದರು. ರಸ್ತೆಯುದ್ದಕ್ಕೂ ಅಪಾರ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ರಕ್ಷಣಾ ವಲಯದಲ್ಲಿ ಹೊಸ ಸಂಶೋಧನೆ ಕೈಗೊಳ್ಳಬೇಕು ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹಿಮಾಚಲ ಪ್ರದೇಶದ ಐಐಟಿಯ ಮಂಡಿಯ 16ನೇ ಸಂಸ್ಥಾಪನಾ ದಿನದಲ್ಲಿ ಅವರು ರಕ್ಷಣಾ ವಲಯವನ್ನು ಮತ್ತಷ್ಟು ಬಲಪಡಿಸಲು ಕೃತಕ ಬುದ್ಧಿಮತ್ತೆ ಚಾಲಿತ ಪ್ರಗತಿಯ ಆದ್ಯತೆಯನ್ನು ತಿಳಿಸಿದರು. ಭಾರತ ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗುತ್ತಿದೆ. ಸುಮಾರು 70% ರಕ್ಷಣಾ ಉಪಕರಣಗಳನ್ನು ದೇಶೀಯವಾಗಿ ಉತ್ಪಾದಿಸಲಾಗುತ್ತಿದೆ. 2023-24ರಲ್ಲಿ ಭಾರತವು 23,000 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡಿದೆ ಮತ್ತು 2029ರ ವೇಳೆಗೆ ಇದನ್ನು 50,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಅವರು ಹೇಳಿದರು. 300 to 300 बिलियन यूएस डॉलर तक पहुंचने की पूरी संभावना है. आज भारत का टेलीकॉम सेक्टर पूरी दुनिया में दूसरे नंबर पर है. भारत विश्व में मोबाइल हैंडसेट के दूसरे सबसे बड़े मैन्युफैक्चरर के रूप में इमर्ज हो रहा है. 1.25 लाख से अधिक स्टार्टअप और 110 के लगभग यूनिकॉर्न के साथ भारत विश्व के तीसरे सबसे बड़े स्टार्टअप इकोसिस्टम के रूप में इमर्ज होकर विश्व के पटल पर है. ಅಖಿಲ ಭಾರತ ರಾಷ್ಟ್ರೀಯ ಸಾರ್ವಜನಿಕ ವಲಯ ನೌಕರರ ಒಕ್ಕೂಟದ ನಿಯೋಗವೊಂದು ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿತು. ಈ ವೇಳೆ ವಿವಿಧ ಪಿಂಚಣಿ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಮತ್ತು ಏಕೀಕೃತ ಪಿಂಚಣಿ ಯೋಜನೆ ಎರಡರ ಅನುಕೂಲಗಳ ಕುರಿತು ನಿಯೋಗಕ್ಕೆ ಸಚಿವ ಜಿತೇಂದ್ರ ಸಿಂಗ್ ವಿವರಿಸಿದರು. ಸರ್ಕಾರದ ಆದ್ಯತೆಯು ನೌಕರರ ಕಲ್ಯಾಣವಾಗಿದೆ. ಇತ್ತೀಚಿನ ಸುಧಾರಣೆಗಳು ಹೆಚ್ಚು ಸುರಕ್ಷಿತ, ಪಾರದರ್ಶಕ ಮತ್ತು ಪ್ರಯೋಜನಕಾರಿ ಪಿಂಚಣಿ ವ್ಯವಸ್ಥೆಯನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ. ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಜೀವನ್ ಪ್ರಮಾಣ್ ಡಿಜಿಟಲ್ ಲೈಫ್ ಪ್ರಮಾಣ ಪತ್ರಗಳನ್ನು ತಲುಪಿಸುವಲ್ಲಿ ಮುಖ್ಯ ಗುರುತಿಸುವಿಕೆ ತಂತ್ರಜ್ಞಾನದ ಬಳಕೆಯಿಂದ ಪಿಂಚಣಿ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಕಂಡಿವೆ ಎಂದರು. ಭಾರತ ಮತ್ತು ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಮಾತುಕತೆಗಳನ್ನು ಪುನರಾರಂಭಿಸಲು ಎರಡೂ ದೇಶಗಳು ಒಪ್ಪಿಕೊಂಡಿವೆ. ದೆಹಲಿಯಲ್ಲಿ ನಿನ್ನೆ ಬ್ರಿಟನ್ ವಾಣಿಜ್ಯ ಸಚಿವ ಜೋನಾಥನ್ ರೆನಾಲ್ಡ್ಸ್ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ವಿಷಯ ತಿಳಿಸಿದರು.
2024ರ ನವೆಂಬರ್ನಲ್ಲಿ ರಿಯೋ ಡಿ ಜನೈರೋದಲ್ಲಿ ನಡೆದ G20 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬ್ರಿಟನ್ ಪ್ರಧಾನಿ ಸರ್ ಕೀರ್ ಸ್ಟ್ರಾಮರ್ ನಡುವೆ ನಡೆದ ಚರ್ಚೆಗಳ ಫಲಿತಾಂಶ ಇದಾಗಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದರು. ಬ್ರಿಟನ್ನಲ್ಲಿ ಚುನಾವಣೆಗಳಿಂದಾಗಿ FTA ಕುರಿತ ಮಾತುಕತೆಗಳು ಸ್ಥಗಿತಗೊಂಡಿದ್ದವು ಎಂದರು. ಭಾರತ ಮತ್ತು ಬ್ರಿಟನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಭವಿಷ್ಯದ ದೃಷ್ಟಿಯಿಂದ ಸಮಾನ, ಸಮತೋಲಿತ, ಪಾರದರ್ಶಕ ಮತ್ತು ಪರಸ್ಪರ ಪ್ರಯೋಜನಕಾರಿ ಒಪ್ಪಂದವಾಗಲಿದೆ. ಇದರಿಂದ ಎರಡೂ ದೇಶಗಳಿಗೆ ಪ್ರಯೋಜನವಾಗಲಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದರು. At the first time when both leaders met at Rio during the G20 last year, friends have decided to build 2025-26ರ ಆರ್ಥಿಕ ವರ್ಷದಲ್ಲಿ 100% ವಿದ್ಯುದೀಕರಣ ಪೂರ್ಣಗೊಳ್ಳುವ ಮೂಲಕ ಭಾರತೀಯ ರೈಲ್ವೆ ಇಲಾಖೆ ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಭೂಪಾಲ್ನಲ್ಲಿ ನಡೆದ ಜಾಗತಿಕ ಹೂಡಿಕೆದಾರರ ಶೃಂಗಸಭೆ 2025ರಲ್ಲಿ ವಿಡಿಯೋ ಸಂವಾದ ಮೂಲಕ ಹೂಡಿಕೆದಾರರು ಮತ್ತು ಉದ್ಯಮಿಗಳನ್ನು ಉದ್ದೇಶಿಸಿ ಅವರು ನವೀಕರಿಸಬಹುದಾದ ಇಂಧನ ಸಂಗ್ರಹಣೆಯನ್ನು ಗರಿಷ್ಠಗೊಳಿಸುವುದು ಮುಂದಿನ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಭಾರತೀಯ ರೈಲ್ವೆ ಈಗಾಗಲೇ 1500 ಮೆಗಾವ್ಯಾಟ್ ನವೀಕರಿಸಬಹುದಾದ ಇಂಧನವನ್ನು ಒಪ್ಪಂದ ಮಾಡಿಕೊಂಡಿದೆ. ಮಧ್ಯಪ್ರದೇಶ ಸರ್ಕಾರದೊಂದಿಗೆ 170 ಮೆಗಾವ್ಯಾಟ್ ವಿದ್ಯುತ್ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಎಂದರು. ಭಾರತೀಯ ರೈಲ್ವೆಗೆ ಎಲ್ಲಾ ರಾಜ್ಯಗಳು ನವೀಕರಿಸಬಹುದಾದ ಇಂಧನವನ್ನು ಕೊಡುಗೆ ನೀಡಬೇಕು ಎಂದು ಹೇಳಿದರು. मुख्यमंत्री जी को निवेदन भी करूंगा और भी जितने भी आपके पास यथासंभव रिन्यूएबल एनर्जी के प्रोजेक्ट्स हों और खासकर सोलर प्रोफाइल में सप्लाई न करके एक स्टेबल सप्लाई आप अगर करें तो आप जितना सप्लाई करना चाहेंगे उतना भारतीय रेलवे खरीदने के लिए तैयार है. मध्य प्रदेश में अगर कोई न्यूक्लियर पावर प्लांट भी लगा सकते हैं तो बहुत खुशी होगी हमें भारतीय रेलवे को आपसे बिजली खरीदने के लिए अग्रीमेंट करने का बहुत खुशी होगी. विंड पावर भी अगर आप लगाना चाहें तो उसमें भी हमें बहुत इंटरेस्ट है. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮಹಾಶಿವರಾತ್ರಿ ಮಹೋತ್ಸವದ ಆಚರಣೆಗೆ ಸಿದ್ಧತೆ ಕೈಗೊಂಡಿದ್ದು, ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕ್ಷೇತ್ರದ ಭಕ್ತರಿಗೆ ಹುಬ್ಬಳ್ಳಿಯಲ್ಲೇ ಕಾಶಿ ವಿಶ್ವನಾಥೇಶ್ವರ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಮಹಾಶಿವರಾತ್ರಿ ಪ್ರಯುಕ್ತ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕಾಶಿ ವಿಶ್ವನಾಥ ದೇವಸ್ಥಾನದ ಮಾದರಿಯಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆಗೆ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗಿದೆ. ಶಿವರಾತ್ರಿ ಮಹೋತ್ಸವದಂದು ದಿನವಿಡೀ ಶಿವಾರಾಧನೆ, ಭಕ್ತಿ ಸಮರ್ಪಣೆ ಕಾರ್ಯಕ್ರಮಗಳು ಜರುಗಲಿವೆ. ಅಂದು ಬೆಳಗ್ಗೆ ಮಹಾದೇವನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದರೆ ಸಂಜೆ ಬಳಿಕ ಪ್ರಸಿದ್ಧ ಕಲಾವಿದರಿಂದ ಭಕ್ತಿ ಸುದೆ ಹರಿಯಲಿದೆ. ವಿದೂಷಿ ಸುಜಾತಾ ಗುರವ್ ಅವರು ಹಿಂದೂಸ್ತಾನಿ ಮತ್ತು ಶಾಸ್ತ್ರೀಯ ಸಂಗೀತ ನುಡಿಸುವವರು. ಹುಬ್ಬಳ್ಳಿಯ ಮಯೂರ ನೃತ್ಯ ಅಕಾಡೆಮಿಯ ಕಲಾವಿದರು ಶಿವವಚನ ವಾಣಿ ನೃತ್ಯ ಪ್ರದರ್ಶಿಸಲಿದ್ದಾರೆ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಹಣ ಕಳೆದುಕೊಂಡವರ ಬಗ್ಗೆ ಮತ್ತು ಹಣ ಹಿಂದಿರುಗಿಸುವ ಕುರಿತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ವಸತಿ ಸಚಿವ ಜಮೀರ್, ಶಾಸಕ ರಿಜ್ವಾನ್ ಅರ್ಷದ್, ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಂಚನೆ ಪ್ರಕರಣದಿಂದ ಹಣ ಕಳೆದುಕೊಂಡ ಎಲ್ಲ ಠೇವಣಿದಾರರಿಗೂ ರಂಜಾನ್ ಹಬ್ಬಕ್ಕೂ ಮುನ್ನ ನಿಗದಿತ ಪರಿಹಾರದ ಹಣವನ್ನು ನೀಡಲು ಸೂಕ್ತ ಕ್ರಮ ವಹಿಸಲಾಗುವುದು ಎಂದು ಕೃಷ್ಣ ಬೈರೇಗೌಡ ಭರವಸೆ ನೀಡಿದರು. ಹಣದ ಆಸೆಯಿಂದಾಗಿ ಸುಮಾರು 1 ಲಕ್ಷಕ್ಕೂ ಅಧಿಕ ಠೇವಣಿದಾರರ ಖಾತೆಗಳ ಮೂಲಕ 3,213 ಕೋಟಿ ರೂಪಾಯಿಗಳನ್ನು ಐಎಂಎ ಕಂಪನಿಯಲ್ಲಿ ಹೂಡಿಕೆ ಮಾಡಿ ಮೋಸ ಹೋಗಿದ್ದಾರೆ. ಕಂಪನಿಯ ಒಟ್ಟು ಠೇವಣಿದಾರರ ಸಂಖ್ಯೆ 69,069 ಇದೆ. ಈ ಪೈಕಿ 1,400 ಕೋಟಿ ರೂಪಾಯಿಗಳನ್ನು ಲಾಭಾಂಶದ ಮಾದರಿಯಲ್ಲಿ ಐಎಂಎ ಕಾಲಕಾಲಕ್ಕೆ ಠೇವಣಿದಾರರಿಗೆ ನೀಡುತ್ತಾ ಬಂದಿದೆ. ಹಗರಣ ಬೆಳಕಿಗೆ ಬಂದ ನಂತರ ವಿಶೇಷ ನ್ಯಾಯಾಲಯದ ಆದೇಶದಂತೆ ಕಂಪನಿ ಖಾತೆಯಲ್ಲಿದ್ದ 19.12 ಕೋಟಿ ರೂಪಾಯಿಗಳನ್ನು 50,000 ರೂಪಾಯಿಗಳಂತೆ 6,858 ಜನ ಸಂತ್ರಸ್ತರ ಖಾತೆಗಳಿಗೆ 2022ರ ಏಪ್ರಿಲ್ನಲ್ಲಿ ಜಮೆ ಮಾಡಲಾಗಿತ್ತು ಎಂದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಓ ಲವ್ಲಿ, ವೆಲ್ ಡನ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ. ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ,
ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ. ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ. ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು? RBI ಹೇಳುತ್ತೆ ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಹಾವೇರಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಿನ್ನೆ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿಯ ದಿಶಾ ಸಭೆಯನ್ನು ಸಂಸದ ಬಸವರಾಜ ಬೊಮ್ಮಾಯಿ ನಡೆಸಿದರು. ಈ ಸಂದರ್ಭದಲ್ಲಿ ವಿಧಾನಸಭೆಯ ಉಪಸಭಾಧ್ಯಕ್ಷ ರುದ್ರಪ್ಪ ಎಂ ಲಮಾಣಿ, ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ್ ದಾನಮ್ಮನವರ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರುಚಿ ಜಿಂದಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ಬಸವರಾಜ ಬೊಮ್ಮಾಯಿ ಜಿಲ್ಲೆಯ ತಡಸ, ಅನೂರ ಹಾಗೂ ಹಂಸಭಾವಿ ಗ್ರಾಮಗಳ ಬಹುಗ್ರಾಮ ಕುಡಿಯುವ ನೀರಿನ ಕಾಮಗಾರಿಗಳನ್ನು ಮೇ ಅಂತ್ಯದೊಳಗೆ ಆದ್ಯತೆ ಮೇರೆಗೆ ಪೂರ್ಣಗೊಳಿಸಬೇಕು. ಜಲಜೀವನ್ ಮಿಷನ್ ಯೋಜನೆಗೆ ಕೋಟಿಗಟ್ಟಲೆ ಅನುದಾನ ವೆಚ್ಚ ಮಾಡಲಾಗುತ್ತಿದೆ. ಗ್ರಾಮೀಣ ಪ್ರದೇಶದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸಲು ದೊಡ್ಡ ಪ್ರಮಾಣದ ಯೋಜನೆ ರೂಪಿಸಲಾಗಿದೆ. ಸಮರ್ಪಕವಾಗಿ ನೀರು ಪೂರೈಸುವ ಕಾರ್ಯವಾಗಬೇಕು ಎಂದರು. ಕಾಮಗಾರಿ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಪ್ರತಿ 15 ದಿನಗಳಿಗೊಮ್ಮೆ ಕಾಮಗಾರಿ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. 3-4 ತಾಸು ಮಾಡಿದರೆ ಅವರು 5-6 ತಾಸು. ಆದ್ದರಿಂದ ವರ್ಕ್ ಬಗ್ಗೆ ಕಮಿಟೆಡ್ ಇದ್ದು, ಸಿನ್ಸಿಯರ್ ಆಗಿದ್ದು ಕೆಲಸ ಮಾಡಿ. ಅಲ್ಟಿಮೇಟ್ಲಿ ನೀವು ಮಾಡ್ತಿರುವಂಥ ಕೆಲಸ ಹ್ಯೂಮನ್ ಡೆವಲಪ್ಮೆಂಟ್ ಕೆಲಸ ಇದೆ. ಮನೆ ಇದ್ದವ್ರಿಗೆ ಮನೆ ಕಟ್ಟಿದರೆ ಅದು ಸಪೋಸಿಂಗ್ ನೀವು ಮನೆ ಕಟ್ಟುವಂಥ ಡಿಪಾರ್ಟ್ಮೆಂಟಲ್ಲಿದ್ರಿ, ಮನೆ ಕಟ್ಟಿದರೆ ಯಾರಿಗೆ ಸೂರಿಲ್ಲ ಸೂರು ಕೊಟ್ಟರೆ ಅದು ದೇವ್ರಿಗಿಂತ ದೊಡ್ಡ ಕೆಲಸ. ಶಿವಮೊಗ್ಗ ಜಿಲ್ಲೆಯ ಸಾಗರದ ಜೀವನ್ಮುಖಿ ಸಂಘಟನೆ ಹಾಗೂ ಭೀಮನಕೋಟೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಆಶ್ರಯದಲ್ಲಿ ಮಹಿಳಾ ಸ್ವಾವಲಂಬನೆಯನ್ನು ಬೆಂಬಲಿಸಿ ಅವ್ವ ಸಂತೆಯನ್ನು ಆಯೋಜಿಸಲಾಗಿತ್ತು. ಮಹಿಳಾ ಸಂಘಟನೆಗಳು ತಯಾರಿಸಿದ ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ, ಜೇನುತುಪ್ಪ, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಬಾಳೆನಾರಿನ ಉತ್ಪನ್ನ, ಖಾದಿ ಬಟ್ಟೆ, ಆಹಾರ ಉತ್ಪನ್ನ ಸೇರಿದಂತೆ ಬಗೆ ಬಗೆಯ ಉತ್ಪನ್ನಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ದೂರದರ್ಶನದೊಂದಿಗೆ ಜೀವನ್ಮುಖಿ ಸಂಘಟನೆಯ ಸಂಘಟಕರಾದ ಚೂಡಾಮಣಿ ರಾಮಚಂದ್ರ 4 ವರ್ಷದಿಂದ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದು, ಮನೆಯಲ್ಲಿಯೇ ತಯಾರಿಸಿದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು. ನಾವು ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲೂ ನಾವು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಸಹಾಯ ನಿರೀಕ್ಷೆ ಮಾಡ್ತೀವಿ. ಈ ಕ್ರಿಯೆಯಲ್ಲಿ ಸರ್ಕಾರದವರು ಹೆಚ್ಚಿಗೆ ಅವರಿಗೆ ಮಹಿಳೆಯರ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ಕೊಡುವಂಥ ಕೆಲಸನ ಅವಕಾಶ ಮಾಡಿಕೊಡ್ಬೇಕು. ಫಲಾನುಭವಿ ಅಮೃತ ಕಾಕಲ್ ಕೇಂದ್ರ ಸರ್ಕಾರದ ಯೋಜನೆಯಾದ PMFME ಯೋಜನೆಯಡಿ ಆಹಾರ ಉತ್ಪನ್ನಗಳ ತಯಾರಿಕೆಗಾಗಿ ಆರ್ಥಿಕ ಸಹಾಯ ಪಡೆದಿದ್ದು, ಇದರಿಂದ ಗಾಣದಲ್ಲಿ ತಯಾರಿಸಿದ ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ ತಯಾರು ಮಾಡಲಾಗುತ್ತಿದೆ. ಇದರ ಜೊತೆಗೆ ಬಗೆ ಬಗೆಯ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಸುಖೇಲಿ, ರಸಂ ಪೌಡ್ರು, ಸಾಂಬಾರ್ ಪುಡಿ ಇತ್ಯಾದಿಗಳನ್ನು ನಾನು ಮಾಡ್ತಾ ಇದ್ದೀನಿ. ಈಗ ನನಗೆ ಜೀವನ್ಮುಖಿ ಅವ್ವ ಸಂತೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಸಹಕರಿಸ್ತಾ ಇದೆ. ನಾವು ಅದರಲ್ಲಿ ವ್ಯಾಪಾರ ಮಾಡ್ತೀವಿ. ತುಂಬ ಹೆಲ್ಪ್ ಆಗ್ತಾ ಇದೆ ನಮಗೆ ಅದರಿಂದ, ಜೀವನ್ಮುಖಿಯಿಂದ. ಇನ್ನೋರ್ವ ಫಲಾನುಭವಿ ಸೌದಾಮಿನಿ ಕೇಂದ್ರ ಸರ್ಕಾರದ ನೆರವು ಪಡೆದು ಆಹಾರ ಉತ್ಪನ್ನಗಳನ್ನು ತಯಾರಿಸಲಾಗಿದೆ. ಪ್ರತಿ ತಿಂಗಳು ಆಹಾರ ಮೇಳ ಆಯೋಜಿಸುವ ಮೂಲಕ ಮಾರುಕಟ್ಟೆ ನಿರ್ಮಿಸಿಕೊಡಲಾಗಿದೆ ಎಂದರು. ಮಾಡ್ತೀವಿ. ಇದೇ ಥರ ನಮ್ಮ ಅವ್ವ ಸಂತೆ ಏನು ಆಗ್ತಾ ಇದೆಯೋ ಅದೇ ಥರ ನಮಗೆ ರಾಜ್ಯ ಮಟ್ಟದಲ್ಲೂ ಆದರೆ ನಮ್ಮ ಹಳ್ಳಿಯನಿಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ನಮ್ಮ ಉತ್ಪನ್ನಗಳು ಚೆನ್ನಾಗಿ ಮಾರಾಟ ಆಗಿ ನಾವು ಜೀವನ ಸಾಗಿಸಲಿಕ್ಕೆ ಅನುಕೂಲ ಆಗುತ್ತೆ. ತಯಾರಕರಾದ ಸ್ನೇಹ ಜೈನ್ ಸೌಂದರ್ಯವರ್ಧಕ ಉತ್ಪನ್ನಗಳನ್ನು ತಯಾರು ಮಾಡಿ ಅವುಗಳನ್ನು ಮಹಿಳೆಯರೇ ಮಾರಾಟ ಮಾಡಿದ್ದು, ಅವುಗಳಿಗೆ ಉತ್ತಮ ಮಾರುಕಟ್ಟೆ ದೊರೆಯುತ್ತಿದೆ ಎಂದು ಹೇಳಿದರು. ಮಾರ್ಕೆಟು ಎಲ್ಲರೂ ಇಲ್ಲಿ ಮಾರ್ಕೆಟಿಗೆ ಬಂದು ಒಳ್ಳೆ ನಮ್ಮ ಮಾಡೋ ಪ್ರಾಡಕ್ಟ್ ಬಂದು ಬೈ ಮಾಡಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನಾನು ತಯಾರು ಮಾಡಿರೋದು. ಕರ್ಪೂರ ಸೋಪ್ ಆಗಿರಲಿ, ಪಿಗ್ಮೆಂಟೇಷನ್, ಪಿಂಪಲ್ಸ್, ಇಲ್ಲಿ ಎಲ್ಲ ಮಕ್ಕಳಿಗೆ ಪಿಂಪಲ್ಸ್ ಆಗುತ್ತೆ, ಅದು 100% ರಿಸಲ್ಟ್ ಬರುತ್ತೆ. ಅದೇ ಥರ ಆರ್ಗ್ಯಾನಿಕ್ ಬಹಳಷ್ಟು ಪ್ರಾಡಕ್ಟ್, ತಿಂಡಿಗಳು, ಬ್ಯಾಗ್ಗಳು, ಬಟ್ಟೆಗಳು ಬಹಳಷ್ಟು ಮಾರ್ಕೆಟಲ್ಲಿ ಬಂದಿದೆ. ಇನ್ನೋರ್ವ ತಯಾರಕರಾದ ಸುಮಾ ಸಿದ್ಧ ಆಹಾರಗಳಿಂದ ಜನರನ್ನು ದೂರವಿಡುವ ಉದ್ದೇಶದಿಂದ ದೇಶೀಯ ಆಹಾರ ಪದಾರ್ಥಗಳನ್ನು ತಯಾರಿಸಿ ಜನರನ್ನು ಆಕರ್ಷಿಸಲಾಗುತ್ತಿದೆ ಎಂದು ಹೇಳಿದರು.
ಬೇರೆಯವರಿಗೂ ಮಲೆನಾಡಿನ ಪದಾರ್ಥಗಳು ಇನ್ನೊಬ್ಬರಿಗೆ ಪರಿಚಯ ಆಗಲಿ. ನಾವು ಆರೋಗ್ಯಪೂರ್ಣವಾದಂತಹ ಮನೆಯಲ್ಲೇ ತಯಾರಿಸಿ ಒಳ್ಳೆಯ ಆರೋಗ್ಯವನ್ನು ಹೊಂದುವಂತಹ ಆಹಾರಗಳನ್ನು ಪರಿಚಯಿಸುವುದು ಹಾಗೂ ನಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರಗೆ ಹಾಕುವುದಕ್ಕೋಸ್ಕರ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸುತ್ತಿದ್ದೇವೆ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕದ ವತಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ ಸಂಸ್ಥಾಪಕರ ಹುಟ್ಟುಹಬ್ಬ ಮತ್ತು ಚಿಂತನಾ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ ಸ್ಕೌಟ್ಸ್ ಮತ್ತು ಗೈಡ್ಸ್ ಉಪಾಧ್ಯಕ್ಷರಾದ ಕೊಂಡಜ್ಜಿ ಷಣ್ಮುಖಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರಾಜ್ಯ ಮುಕ್ತ ಆಯುಕ್ತ ಪಿಜಿಆರ್ ಸಿಂಧ್ಯಾ, ಸ್ಕೌಟ್ಸ್ ರಾಜ್ಯ ಆಯುಕ್ತ ಎಂಎ ಖಾಲಿದ್, ಗೈಡ್ಸ್ ಆಯುಕ್ತೆ ಗೀತಾ ನಟರಾಜ್, ಚಿನ್ನಸ್ವಾಮಿ ರೆಡ್ಡಿ, ಬಿವಿ ರಾಮಲತಾ ಮತ್ತಿತರರು ಉಪಸ್ಥಿತರಿದ್ದರು. ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಸ್ಕೌಟ್ಸ್ ಮತ್ತು ಗೈಡ್ಸ್ಗಳನ್ನು ಸನ್ಮಾನಿಸಲಾಯಿತು. ಹಿಮಾಲಯ ವುಡ್ ಬ್ಯಾಡ್ಜ್ ವೃಕ್ಷ ಮಣಿದಾರರಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಬಳಿಕ ಪಿಜಿಆರ್ ಸಿಂಧ್ಯಾ, ಸ್ಕೌಟ್ಸ್ ಮತ್ತು ಗೈಡ್ಸ್ ಎಂದರೆ ಶಿಸ್ತು ಮತ್ತು ಸಮಯ ಪಾಲನೆಗೆ ಹೆಸರಾಗಿದೆ. ಸಾಧಕರೆಲ್ಲರನ್ನು ಶಿಸ್ತು ಮತ್ತು ಸಮಯ ಪ್ರಜ್ಞೆ ಪ್ರಭಾವಿಸಿದೆ. ಅನೇಕ ದೇಶಗಳಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಕಾರ್ಯನಿರ್ವಹಿಸುತ್ತಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಂತೆ ರಾಬರ್ಟ್ ಸ್ಟೀಫನ್ಸನ್, ಸ್ಮಿತ್, ಬೈಡನ್ ಪೌಲ್ ಮತ್ತು ಲೇಡಿ ಪೌಲ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಈ ಕ್ಷೇತ್ರಕ್ಕಾಗಿ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಅವರ ಸಾಧನೆ ಪ್ರತಿಯೊಬ್ಬರಿಗೂ ಮಾದರಿಯಾಗಬೇಕು ಎಂದು ತಿಳಿಸಿದರು. ಪೂರ್ಣವಾಗಿರ್ತಕ್ಕಂಥ ಸ್ಕೌಟ್ ಗೈಡ್ಸ್ನ ವಿಚಾರಗಳನ್ನು ತಿಳ್ಕೊಂಡಿರ್ತೀರ. ನಿಮ್ಮ ಜ್ಞಾನಕ್ಕೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಪದವಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಇದು ಕಾಪಿ ಹೊಡಿದೆ, ಶ್ರಮ ಹಾಕಿ ಕುಟುಂಬದ ಒಪ್ಪಿಗೆ ಪಡೆದು ಮಾಡಿರ್ತಕ್ಕಂಥ ಒಂದು ಅತ್ಯಂತ ಜೀವನದ ಹರ್ಷವನ್ನು ಉಂಟು ಮಾಡತಕ್ಕಂಥ ಒಂದು ಪದವಿ ಇದು. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ಧ ನ್ಯೂಜಿಲೆಂಡ್ 5 ವಿಕೆಟ್ಗಳ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶ ಪಡೆದಿದೆ. ರಾವಲ್ಪಿಂಡಿ ಮೈದಾನದಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಬಾಂಗ್ಲಾದೇಶ 236 ರನ್ ಮಾಡಿತು. 237 ರನ್ ಬೆನ್ನಟ್ಟಿದ ಕಿವೀಸ್ ಪಡೆ 46.1 ಓವರ್ಗಳಲ್ಲಿ 5 ವಿಕೆಟ್ಗೆ 240 ರನ್ ಗಳಿಸಿ ಗುರಿ ಗಳಿಸಿತು. ಈ ಸೋಲಿನೊಂದಿಗೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಅಧಿಕೃತವಾಗಿ ಟೂರ್ನಿಯಿಂದ ನಿರ್ಗಮಿಸಿವೆ. ಇದರೊಂದಿಗೆ ಎ ಗುಂಪಿನಿಂದ ಭಾರತ ಮತ್ತು ನ್ಯೂಜಿಲೆಂಡ್ ಸೆಮಿಫೈನಲ್ಸ್ ಪ್ರವೇಶಿಸಿದಂತಾಗಿದೆ. ವೇವ್ಸ್ ಕಾಮಿಕ್ ಕ್ರಾನಿಕಲ್ಸ್ ಸೃಜನಶೀಲತೆಯ ಜಗತ್ತನ್ನು ಅನಾವರಣಗೊಳಿಸಲು ಸಜ್ಜಾಗಿದೆ. ಕತೆಗಾರರಿಗೆ ಕೃತಕ ಬುದ್ಧಿಮತ್ತೆ ಚಾಲಿತ ಪರಿಕರಗಳನ್ನು ಬಳಸಿಕೊಂಡು ತಮ್ಮ ಆಲೋಚನೆಗಳನ್ನು ರೋಮಾಂಚಕ ಕಾಮಿಕ್ಸ್ಗಳಾಗಿ ಪರಿವರ್ತಿಸಲು ಒಂದು ಅನನ್ಯ ಅವಕಾಶವನ್ನು ನೀಡುತ್ತದೆ. ಡ್ಯಾಶ್ಟೂನ್ ಸ್ಟುಡಿಯೋ ಮೂಲಕ ಎಐ ರಚಿತ ಕಾಮಿಕ್ಸ್ ಅನ್ನು ರಚಿಸಲು ಆಹ್ವಾನಿಸಲಾಗಿದೆ. ಡ್ಯಾಶ್ಟೂನ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಅವರ ಕತೆಗಳನ್ನು ಪ್ರದರ್ಶಿಸಲಾಗುತ್ತದೆ. ಇಂಟರ್ನೆಟ್ ಮತ್ತು ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸಂಸ್ಥೆಯು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಸಹಯೋಗದೊಂದಿಗೆ ಆಯೋಜಿಸಿರುವ ಈ ಸ್ಪರ್ಧೆಯು ಫೆಬ್ರವರಿ 15, 2025 ವೇಳೆಗೆ ಈಗಾಗಲೇ 774 ನೋಂದಣಿಗಳಾಗಿವೆ. ಮುಂಬೈನ ಜಿಯೋ ವರ್ಲ್ಡ್ ಕನೆಕ್ಷನ್ ಸೆಂಟರ್ ಮತ್ತು ಜಿಯೋ ವರ್ಲ್ಡ್ ಗಾರ್ಡನ್ಸ್ನಲ್ಲಿ ಮೇ 1 ರಿಂದ 4 ನಡೆಯಲಿರುವ ವೇವ್ಸ್ ಶೃಂಗಸಭೆಯು ಇಡೀ ಮನರಂಜನಾ ವಲಯಕ್ಕೆ ಒಂದು ವಿಶಿಷ್ಟ ವೇದಿಕೆಯಾಗಿದೆ. ಈ ಕಾರ್ಯಕ್ರಮವು ಜಾಗತಿಕ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮದ ಗಮನವನ್ನು ಭಾರತಕ್ಕೆ ತರುವ ಮತ್ತು ಅದನ್ನು ಭಾರತೀಯ ಮಾಧ್ಯಮ ಮತ್ತು ಮನರಂಜನಾ ವಲಯದೊಂದಿಗೆ ಅದರ ಪ್ರತಿಭೆಯೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿರುವ ಪ್ರಮುಖ ಜಾಗತಿಕ ಕಾರ್ಯಕ್ರಮವಾಗಿದೆ. 73,000ಕ್ಕೂ ಹೆಚ್ಚು ನೋಂದಣಿಗಳೊಂದಿಗೆ ವೇವ್ಸ್ ಕಾಮಿಕ್ ಕ್ರಾನಿಕಲ್ಸ್ ಸೇರಿದಂತೆ ಈ ಸವಾಲುಗಳು ಸೃಷ್ಟಿಕರ್ತರು ಮತ್ತು ಆಲೋಚನೆಗಳನ್ನು ಜೀವಂತಗೊಳಿಸಲು ಕಲಾತ್ಮಕ ಅಭಿವ್ಯಕ್ತಿ, ತಾಂತ್ರಿಕ ಪ್ರಯೋಗ ಮತ್ತು ಸಾಂಸ್ಕೃತಿಕ ಕತೆ ಹೇಳುವಿಕೆಯನ್ನು ಬೆಳೆಸಲು ಒಂದು ರೋಮಾಂಚಕ ವೇದಿಕೆಯನ್ನು ನೀಡುತ್ತವೆ. ಈಗ ಇಂದಿನ ಈ ಪತ್ರಿಕೆಗಳ ಇಣುಕು ನೋಟ. ಆರೋಗ್ಯವಂತ ಭಾರತ ನಿರ್ಮಾಣಕ್ಕೆ ಪಣ, ಬೊಜ್ಜಿನ ವಿರುದ್ಧ ಪಿಎಂ ಮೋದಿ ಆಂದೋಲನ, ರಾಯಭಾರಿಗಳಾಗಿ 10 ಹೆಸರು ಘೋಷಣೆ. ಮೂಢ ಅಧಿಕಾರಿಗಳದ್ದೇ ಲೋಪ, ನಿವೃತ್ತ ಐಎಎಸ್ ರಾಯಚೂರು ಸಂಸದ ಕುಮಾರ್ ನಾಯಕ್ಗೆ ಸಂಕಷ್ಟ, 4 ವಿರುದ್ಧ ದೋಷಾರೋಪ. ಗೃಹಜ್ಯೋತಿ ಹಣ ಜನರಿಂದ ವಸೂಲಿ ಮಾಡಲ್ಲ, ಜನರಿಂದ ಹಣ ಸಂಗ್ರಹಕ್ಕೆ ಚೆಸ್ಕಾಂನಿಂದ ಪ್ರಸ್ತಾವನೆ ಸಲ್ಲಿಕೆ ನಿಜ, ಸಚಿವ ಜಾರ್ಜ್.
ನಿಲ್ಲದ ಮಹಾ ಪುಂಡಾಟ, ಸೊಲ್ಲಾಪುರದಲ್ಲಿ ಶಿವಸೇನೆಯಿಂದ ಕೆಎಸ್ಆರ್ಟಿಸಿ ಬಸ್ಗೆ ಮಸಿ. ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತ, ನ್ಯೂಜಿಲೆಂಡ್ ಬಾಂಗ್ಲಾ ವಿರುದ್ಧ ಕಿವೀಸ್ಗೆ 5 ವಿಕೆಟ್ಗಳ ಜಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ವಿಧಾನಸೌಧದ ಮುಂದೆ ಪುಸ್ತಕ ಮೇಳ ಫೆಬ್ರವರಿ 27ರಿಂದ ಮಾರ್ಚ್ 3ರವರೆಗೆ ಆಯೋಜನೆ. ಬಿಬಿಎಂಪಿ 7 ಹೋಳು, 100ರಿಂದ 125 ವಾರ್ಡ್ ರಚನೆ, ಗ್ರೇಟರ್ ಬೆಂಗಳೂರು ವಿಧೇಯಕದ ಪರಿಶೀಲನಾ ವರದಿ ಸಲ್ಲಿಕೆ. ಯುಜಿಸಿ ಪ್ರಕಾರವೇ ರಾಜ್ಯಕ್ಕೆ 50 ವಿಶ್ವವಿದ್ಯಾಲಯಗಳು ಬೇಕು. ಹೊಸ ಯೂನಿವರ್ಸಿಟಿಗಳನ್ನು ಮುಚ್ಚಿದರೆ ಹೆಣ್ಣು ಮಕ್ಕಳ ಶಿಕ್ಷಣದ ಮೇಲೆ ದುಷ್ಪರಿಣಾಮ, ಶಿಕ್ಷಣ ತಜ್ಞರ ಅಭಿಮತ. ಕಲ್ಲಂಗಡಿ, ದ್ರಾಕ್ಷಿ ಮೇಳಕ್ಕೆ ಚಾಲನೆ. ಹಾಪ್ಕಾಮ್ಸ್ ಮಳಿಗೆಗಳಲ್ಲಿ ಮಾರ್ಚ್ 5ರವರೆಗೆ %10 ರಿಯಾಯಿತಿ. ಬೆಂಗಳೂರು ಓಪನ್ ಟೆನ್ನಿಸ್, ಕರಣ್ ಮುಖ್ಯ ಸುತ್ತಿಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಜ್ಯಗಳ ಪ್ರವಾಸದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಮೊದಲ ಚರಣದಲ್ಲಿ ಇಂದು ಬಿಹಾರಕ್ಕೆ ಭೇಟಿ. ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಒತ್ತು, ಭಾಷೆ ಸಂಸ್ಕೃತಿಯ ಮಹತ್ವ ಅರಿಯಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಐಎಂಎನಲ್ಲಿ ಹಣ ಕಳೆದುಕೊಂಡವರಿಗೆ ಶೀಘ್ರ ಮರುಪಾವತಿ, ರಂಜಾನ್ ವೇಳೆಗೆ ಹಿಂದಿರುಗಿಸಲು ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಟೂರ್ನಿ, ಬಾಂಗ್ಲಾದೇಶ ವಿರುದ್ಧ ನ್ಯೂಜಿಲೆಂಡ್ಗೆ ಗೆಲುವು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.